ಡಾಕ್ಟರ್, ಇನ್ನು ಪೈಲ್ಸ್ಗೆನ ಯಾವ ರೀತಿಯಾಗಿ ಡಯಾಗ್ನೈಸ್ ಮಾಡ್ಬೋದು? ಸೊ ಈಗ ಪೈಲ್ಸ್ ಅಂತ ಹೇಳಿದಾಗ ಕೆಲವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ. ಹೆಚ್ಚಾಗಿ ಮುಜುಗರದ ಭಾವನೆ ಅಂತಲೇ ಹೇಳ್ಬೋದು. ಅದರಲ್ಲೂ ಫೀಮೇಲ್ಸ್ ಅಂತ ಬಂದಾಗ ಅವರು ಸೆಲ್ಫ್ ಮೆಡಿಕೇಷನ್ನೇ ಮಾಡುವಂಥದ್ದು ಉತ್ತಮ, ಅಥವಾ ಅವರು ತೋರಿಸ್ಕೊಳ್ಳೋದಿಲ್ಲ. ಅದು ನೆಕ್ಸ್ಟ್ ಸ್ಟೇಜಸ್ ಬೈ ಸ್ಟೇಜಸ್ ಕೂಡ ಹೋಗಿರುತ್ತೆ. ಅವರು ಕ್ಲಿನಿಕಲ್ಲಿ ಬಂದಾಗ ಎಕ್ಸಾಮಿನೇಷನ್ ಥ್ರೂ ಪ್ರೊಕ್ಟೋಸ್ಕೋಪಿ ಅಂತ ಹೇಳ್ತೀವಿ. ಅದರಿಂದ ಗೊತ್ತಾಗುವಂಥದ್ದು ಅವ್ರಿಗೆ ಪೈಲ್ಸ್ ಇದೆಯಾ, ಅಥವಾ ಫಿಷರ್ ಇರುವಂಥದ್ದು, ಅಥವಾ ಫಿಸ್ಟುಲಾ ಇರುವಂಥದ್ದು ಅಂತ. ಸಮ್ಟೈಮ್ಸ್ ಅದು ತುಂಬ ಸಿವಿಯರ್ ಆಗಿದೆ, ಅವ್ರಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಿದೆ, ತುಂಬ ಬರ್ನಿಂಗ್ ಇದೆ, ಮಲ್ಟಿಪಲ್ ಹೆಮರಾಯ್ಡ್ಸ್ ಅಂತ ಕೂಡ ಹೇಳ್ತೀವಿ. ಅದರಿಂದ ಬ್ಲಡ್ ಬರುವಂಥದ್ದು, ಉರಿ ಆಗುವಂಥದ್ದು, ಡೇ ಟು ಡೇ ಆ್ಯಕ್ಟಿವಿಟೀಸ್ ಕೂಡ ಡಿಸ್ಟರ್ಬ್ ಆಗುತ್ತೆ. ಸಮ್ಟೈಮ್ಸ್ ಇಟ್ ಈಸ್ ಸರ್ಜಿಕಲ್ ಎಮರ್ಜೆನ್ಸಿ ಟು. ಸರ್ಜರಿ ಮುಖಾಂತರ ಕೂಡ ಕ್ಲಿಯರ್ ಆಗುವಂಥದ್ದು. ಇನ್ ದಟ್ ಕೇಸ್ ಕೊಲೊನೋಸ್ಕೋಪಿ ಕೂಡ ಮಾಡ್ಬೋದು. ಅವ್ರಿಗೆ ಕೊಲೊನೋಸ್ಕೋಪಿ ಮಾಡೋದ್ರಿಂದ ಯಾವ ರೀತಿ ಆಗಿದೆ ಒಳಗಡೆ, ಇಟ್ ಈಸ್ ಫಿಷರ್ ಅಥವಾ ಪೈಲ್ಸ್ ಇರುವಂಥದ್ದು, ಅಥವಾ ಇಂಟೆಸ್ಟೈನಲ್ ಡಿಸಾರ್ಡರ್ಸ್ ಇರೋದ್ರಿಂದ ಲೈಕ್ ಅಲ್ಸರೇಟಿವ್ ಕೊಲೈಟಿಸ್ ಇರ್ಬೋದು, ಅಥವಾ ಕ್ರಾನ್ಸ್ ಡಿಸೀಸ್ ಇರ್ಬೋದು. ಅದರಿಂದ ಈ ಥರ ಪೈಲ್ಸ್, ಫಿಷರ್, ಫಿಸ್ಟುಲಾ ಆಗಿರುವಂಥದ್ದು. ಇದೆಲ್ಲವನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ಆ್ಯಂಡ್ ನಾರ್ಮಲ್ ಆಗಿ ಬ್ಲಡ್ ಕೌಂಟ್ ಮಾಡಿಸುವಂಥದ್ದು, ಬಿಕಾಸ್ ಫಿಷರ್ ಆಗಿರ್ಬೋದು ಅಥವಾ ಪೈಲ್ಸ್ ಆಗಿರ್ಬೋದು, ಬ್ಲಡ್ ಲಾಸ್ ಆಗ್ತಾ ಇರುತ್ತೆ ಅವ್ರಿಗೆ ಕಂಟಿನ್ಯೂ ಆಗಿ. ಅದರಿಂದ ಹಿಮೋಗ್ಲೋಬಿನ್ ಏನಾದರೂ ಕಮ್ಮಿ ಇರುವಂಥದ್ದು, ಅಥವಾ ಇನ್ಫೆಕ್ಷನ್ ಏನಾದರೂ ಆಗಿರುವಂಥದ್ದು, ಒಂದು CBC ಇರ್ಬೋದು, ಅಥವಾ ಎಗೇನ್ ಡಿಪೆಂಡ್ಸ್, ಅವ್ರು ಆಲ್ರೆಡಿ ಮೆಟಬಾಲಿಕ್ ಡಿಸಾರ್ಡರ್ಸಿಂದ ಸಫರ್ ಆಗ್ತಿರ್ತಾರೆ, ಡಯಾಬಿಟಿಕ್ ಇರೋದು, ಅಥವಾ ಹೈಪರ್ಟೆನ್ಸಿವ್ ಇರ್ಬೋದು, ಅಥವಾ ಅಂಡರ್ಲೈನ್ ಥೈರಾಯ್ಡ್ ಡಿಸಾರ್ಡರ್ಸ್ ಇರ್ಬೋದು. ಇನ್ ದಟ್ ಕೇಸ್ ಡಿಪೆಂಡಿಂಗ್ ಅಪಾನ್ ದಟ್ ಕೆಲವು ಹಾರ್ಮೋನಲ್ ಟೆಸ್ಟ್ ಇರ್ಬೋದು, ಅಥವಾ ಶುಗರ್ ಲೆವೆಲ್ಸ್ ಏನಾದರೂ ಕಂಟ್ರೋಲ್ ಇದೆಯಾ, ಇದನ್ನೆಲ್ಲ ಮಾಡಿಸೋದು ಉತ್ತಮ ಅಂತ ಹೇಳ್ಬೋದು. ಇನ್ನು ಪೈಲ್ಸ್ ಅನ್ನೋ ವಿಷಯ ಬಂದರೆ ತುಂಬ ಜನ ಮುಜುಗರ ಮಾಡ್ಕೊಳ್ಳೋದೇ ಜಾಸ್ತಿ ಆಗಿರುತ್ತೆ, ಆ ವಿಷಯ ಬಂದು ಮಾತಾಡೋದೇ ಇಲ್ಲ. ಹಾಗಾಗಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಕಾಣಿಸ್ಕೊಳ್ಳುತ್ತೆ? ಈಗ ಪೈಲ್ಸ್ ಇಫ್ ಇಟ್ ಈಸ್ ಅನ್ಟ್ರೀಟೆಡ್ ಇಟ್ ಕ್ಯಾನ್ ಲೀಡ್ ಟು ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್. ಬಿಕಾಸ್ ಅವ್ರಿಗೆ ಏನೋ ರೆಕ್ಟಲ್ ರೀಜನಲ್ಲಿ ಈಗ ಮಲ್ಟಿಪಲ್ ಹೆಮೊರಾಯ್ಡ್ಸ್ ಆದಾಗ ಅವ್ರಿಗೆ ಮೋಷನ್ ಪಾಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ಅವ್ರಿಗೆ ಜಾಗ ಕೂಡ ಸಣ್ಣದಾಗುವಂಥದ್ದು. ಇದರಿಂದ ಅವ್ರಿಗೆ ಸಿವಿಯರಾಗಿ ಒಂದು ಬ್ಲಡ್ ಆಗ್ಬೋದು, ಅಥವಾ ಬ್ಲೀಡಿಂಗ್ ಟೆಂಡೆನ್ಸಿ ಆಗ್ಬೋದು, ಕಂಟಿನ್ಯೂಸ್ ಸ್ಟೂಲ್ ಪಾಸ್ ಮಾಡಿದಾಗ, ಆ್ಯಂಡ್ ಆ್ಯಸ್ ವೆಲ್ ಆಸ್ ಇಂಟರ್ನಲ್ ಹೆಮೊರಾಯ್ಡ್ಸ್ ಕೂಡ ಆಗ್ಬೋದು. ಆ್ಯಂಡ್ ಇಂಟೆಸ್ಟೈನಲ್ ಅಫೆಕ್ಷನ್ ಹೆಚ್ಚಾದಾಗ ಮೋರ್ ಆಫ್ ಇಂಟೆಸ್ಟೈನಲ್ ಡಿಸಾರ್ಡರ್, ಅಥವಾ ಸಮ್ಟೈಮ್ಸ್ ರೇರ್ ಕಂಡೀಷನ್ ರೆಕ್ಟಲ್ ಕ್ಯಾನ್ಸರ್ ಕೂಡ ನೋಡ್ಬೋದು ಇಫ್ ಇಟ್ ಈಸ್ ನೆಗ್ಲೆಕ್ಟೆಡ್. ಆ್ಯಂಡ್ ಅನಿಮಿಕ್ ಕಂಡೀಷನ್ಸ್ನ ಕೂಡ ನೋಡ್ತೀವಿ, ರಕ್ತಹೀನತೆ ನೋಡ್ಬೋದು. ಹಾಗಾಗಿ ಪೈಲ್ಸ್ ಅಂತ ಬಂದಾಗ ನೆಗ್ಲೆಕ್ಟ್ ಮಾಡೋದು ಉತ್ತಮ ಅಲ್ಲ. ಅವ್ರಿಗೆ ಯಾವಾಗ ಮೋರ್ ದೆನ್ 3 ವೀಕ್ಸಿಂದ ಸಿಂಪ್ಟಮ್ಸ್ ಇದೆ, ಅಥವಾ ಆಗಾಗ ರೋಗ ಲಕ್ಷಣಗಳು ಕಾಣಿಸ್ತಿದೆ ಅಂತ ಹೇಳಿದಾಗ ವೈದ್ಯರನ್ನು ಅವರು ಭೇಟಿ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಅಲಾಂಗ್ ವಿತ್ ದಟ್ ಅರ್ಲಿ ಮೆಡಿಕೇಷನ್ಸ್ ಇದ್ದಾಗ ಫರ್ದರ್ ಕಾಂಪ್ಲಿಕೇಶನ್ಸ್ ಅಂದರೆ ಅದು ನೆಕ್ಸ್ಟ್ ಸ್ಟೇಜ್ಗೆ ಹೋಗದೇ ಇರೋ ಥರ ಕೂಡ ಪ್ರಿವೆನ್ಷನ್ ಮಾಡ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.